ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಈಗ ಮಾತಾಡಲಿಕ್ಕೆ ಬರ್ತಾ ಇದ್ರೆ ಈಗ ಅಪ್ಪಣ್ಣ ಜನವಾಡ ಅಪ್ಪವರು ಸೇವಕರು ಫಸ್ಟ್ ಟೈಮ್ ಎಲ್ಲರೂ ಮೈಕ್ ಇರೋದಿಲ್ಲ. ಮೈಕ್ ಜೊತೆಗೆ ಅಪ್ಪವರ ಆಶೀರ್ವಾದ ಲೈಕ್ ಆಗಿದೆ. ಇವರು ಅವ್ರ ಚಪ್ಪಾಳೆ. ಪವಾಡ ಪುರುಷ ಮಹಾನ್ ತಪಸ್ವಿಗಳಾದ ಹಾರಕೂಡದ ಚನ್ನಬಸವ ಸೇವಕಗಳ ಜೊತೆಗೆ ನಮಸ್ಕರಿಸಿ ನನ್ನ ಪಾಲಿನ ದೇವರು ಕಲ್ಯಾಣ ಕರ್ನಾಟಕ ಆರಾಧ್ಯ ದೈವರಾಗಿರುವ ಶತಸ್ಥಲ ಬ್ರಹ್ಮಿ ಪೂಜಾ ಶ್ರೀ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯರ ಪಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ನನ್ನ ಬದುಕನ್ನು ಬೆಳಗಿಸಿರುವ ಹಾರಕೂಡದ ಅಪ್ಪಾಜಿಯವರ ಆಶೀರ್ವಾದ, ನನ್ನ ಅಣ್ಣನವರಾದ ಮಲ್ಲಿನಾಥ್ ಕರಬಸಯ್ಯ ಹಿರೇಮಠವರ ಪ್ರೀತಿ, ನನ್ನ ಹೆತ್ತ ತಂದೆ ತಾಯಿಗಳ ಪ್ರೀತಿಯ ಕರುಣೆ, ನನ್ನ ತಿಥಿ ತೀಡಿ ಅಕ್ಷರ ಅರಿವು ನೀಡಿದಂಥ ಎಲ್ಲ ಶಿಕ್ಷಕರಿಗೆ, ನನ್ನ ಪ್ರೀತಿಯ ವಿಶ್ವಾಸಪಟ್ಟ ಎಲ್ಲ ಗೆಳೆಯರಿಗೆ, ಎಲ್ಲ ಸಹಪಾಠಿಗಳಿಗೆ ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ವೃತ್ತಿ ಚನ್ನವೀರ ಶಿವಾಚಾರ್ಯ ಗುರುಗಳ ಪಾದದ ಅಡಿಯಲ್ಲಿ ಸೇವೆ ಮಾಡುವುದು. ಆದರೆ ಅವರ ಎದುರಿಗೆ ನಿಂತು ಮಾತನಾಡುವಷ್ಟು ದೊಡ್ಡವನಲ್ಲ, ಹೆಚ್ಚು ಓದಿಕೊಂಡವನೂ ಅಲ್ಲ. ಅವರೆದುರು ನಿಂತು ಮಾತನಾಡುವಷ್ಟು ಧೈರ್ಯವೂ ನನಗಿಲ್ಲ. ಆದರೂ ಮಣ್ಣು ಧೈರ್ಯ ಮಾಡಿ ನಿಂತಿದ್ದೇನೆ. ನಾವೆಲ್ಲ ಗೆಳೆಯರು 1981ರಿಂದ 1991ರವರೆಗೆ ಹಾರಕೂಡದಲ್ಲಿ ಓದಿದ್ದೇವೆ. ಆಗ ಅಲ್ಲಿ ಸರ್ಕಾರಿ ಶಾಲೆ ಹಾಗೂ ಹಾಸ್ಟೆಲ್ ಮಠದ ಆವರಣದಲ್ಲಿ ಇತ್ತು. ನಮ್ಮೂರು ಜನವಾಡ, ಇಲ್ಲಿಂದ 12 ಕಿಲೋಮೀಟರ್ ದೂರದಲ್ಲಿದ್ದೆ. ದಿನವೂ ಹೋಗಿ ಬರುವುದು ಕಷ್ಟದ ಕಾಲವಾಗಿತ್ತು. ಬಸ್ಸು ಅಥವಾ ಯಾವುದೇ ವಾಹನ ಸೌಕರ್ಯ ಇರಲಿಲ್ಲ. ಹೀಗಾಗಿ ನಾನು 7ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇಲ್ಲಿ ಅಭ್ಯಾಸ ಮಾಡಿದ್ದೇನೆ. ನನ್ನಂತ ಹಾರಕೂಡದ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡ್ತಿದ್ದರು. ತುಂಬ ಬಡತನದ ದಿನಗಳು, ಎಲ್ಲರಿಗೂ ಒಂದಿತ್ತು ಒಂದಿಲ್ಲ ಎನ್ನುವ ಕಾಲ. ಆದರೂ ಎಲ್ಲರೂ ಪೂಜ್ಯರ ಆಶೀರ್ವಾದದಿಂದ ಕಷ್ಟಪಟ್ಟು ಓದಿದ್ದೇವೆ. ಎಲ್ಲರೂ ಒಂದಿಲ್ಲ ಒಂದು ಉದ್ಯೋಗ ಮಾಡ್ತಿದ್ದೇವೆ. ಈಗ ನಮ್ಮೆಲ್ಲರ 50ರ ಆಸುಪಾಸಿನ ಸುವರ್ಣ ಸಂಭ್ರಮ. ನಮಗೆಲ್ಲ ಸದಾ ಕಾಪಾಡುವ ನಮ್ಮ ದೈವ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರನ್ನು ತುಲಾಭಾರ ಮಾಡಿ ಆಶೀರ್ವಾದ ಪಡೆಯಲು ಇಲ್ಲಿ ಸೇರಿದ್ದೇವೆ. ನಮಗೆ ಈಗಲೂ ಹಾರಕೂಡದಲ್ಲಿದ್ದ ಕಳೆದ ಬಾಲ್ಯದ ನೆನಪುಗಳು ಹಚ್ಚು ಹಸಿರಾಗಿವೆ. ಹಾರಕೂಡ ಶ್ರೀಗಳು ಎಲ್ಲವನ್ನೂ ಕಲ್ಪಿಸಿಕೊಟ್ಟಿದ್ದ ನನಗೆ ನಮ್ಮ ಮನೆತನದ ಒಳ್ಳೆಯದಾಗಿದೆ. ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದಾರೆ. ಪೂಜೆರ ಹತ್ತಿರ ಅವರು ಪಾದ ಸೇವೆ ಮಾಡುತ್ತಾ ಇಲ್ಲಿ ಅಭ್ಯಾಸ ಮಾಡಿ ಮುಗಿಸಿ ಹೋಗುವಾಗ ಶ್ರೀಗಳು 1988ರಲ್ಲಿ ಹುಬ್ಬಳ್ಳಿಯಿಂದ ಬಂದು ಮಠದಲ್ಲಿ ನಮಗೆ ಅವರ ಸೇವಕ ಇಟ್ಟುಕೊಂಡಾಗ ನಾವು ಕಾಯಿಪಲ್ಯ ತರಲು ಕೊಡ್ತೇವೆ. ಬಜಾರ್ ಕಲ್ಯಾಣಕ್ಕೆ ಹೋಗ್ತೇವೆ. ಕಲ್ಯಾಣ ಹೋದಾಗ ನಮ್ಗೆ ಮುಲ್ಲಂಗಿ ಬರ್ತೀವಿ. ನಮ್ಗೆ ಆಸ್ತಿ ಹೊರಟಿದ್ದೇವೆ. ನಾವು ಮುಲ್ಲಂಗಿ ಬರ್ತೀವಿ. ನಾವು ಮುಲ್ಲಂಗಿ ಬರೀತೇವಲ್ಲ ಅಂತ ನಮಗೆ ಪೂಜೆರು ಬಲ್ಲೆ ಪಾದ ಸೇವೆ ಇಟ್ಟುಕೊಂಡು ಇಷ್ಟು ಎಲ್ಲ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟು ಅವ್ರದೇ ಆಶೀರ್ವಾದ. ನಮಗೆ ಪೂಜೆಯಿಂದ ಕಲಿಯಬೇಕಾದ್ರೆ ಬಹಳ ತುಂಬ ಇದೆ. ನಾನು ಅವರು ಹೇಳಿದ ಕೆಲಸ ಜವಾಬ್ದಾರಿಯಿಂದ ಮಾಡಿದ್ರೆ ನನಗೆ ತೃಪ್ತಿ ಮಾತ್ರ ಇದೆ. ನನಗೆ ಅವರ ಅನೇಕ ವಿಷಯಗಳು ಇನ್ನೂ ಸಹ ಕಲಿಯಬೇಕಾಗಿದೆ. ಇದು ನನ್ನ ಪುಣ್ಯ. ಜೀವನದ ಕೊನೆಯವರೆಗೆ ಉಸಿರಿರುವವರಿಗೆ ಶ್ರೀಮಠದ ಸೇವೆ ಮಾಡುತ್ತೇನೆ ಎಂಬುದು ಸಂಕಲ್ಪವನ್ನು ತಮ್ಮೆಲ್ಲರೂ ಮಾಡ್ತೇನೆ. ಮತ್ತು ನಮ್ಮೆಲ್ಲರೂ ಇವತ್ತು 909 ತುಲಾಭಾರ ಸಂಖ್ಯೆ ಅಂದರೆ ನಮ್ಗೆ ಗೆಳೆಯ ಹ್ಯಾಂಗಿದ್ದೇವೆ ಅಂದ್ರೆ ಇಲ್ಲಿ 99.99% ಜೀವನದಾಗ ಎಲ್ಲರೂ 100% ಆಗಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೂ 99% ನಮ್ದೆಲ್ಲ ಗೆಳೆಯರು ಗುರುಗಳ ಸೇವೆಯಲ್ಲಿ 99% ಇದ್ದೆವು. 1% ಎಲ್ಲೋ ತಪ್ಪಿ ನಾವು ಹೊಟ್ಟೆ ಹಾಕೋಬೇಕು. ಹೊಟ್ಟೆ ಹಾಕೋಣ ಆಶೀರ್ವಾದ ಮಾಡಬೇಕು. ಈ ಕೇಳಿ ತಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಸೇರಿ ಮಾಡುತ್ತಾ ನಮ್ಮ ಭಾಷಣ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪರು ಭಾಷಣ ಮಾಡೋದು ಅಪ್ಪರು ಬಹಳ ಖುಷಿಯಾಗಿದೆ. ನಮ್ಮ ಮಠದಾಗ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.